ಕ್ವಿಕ್ ಆಗಿ ಒಂದು 5 ಪ್ರಶ್ನೆಗಳನ್ನ ಕೇಳ್ತೀನಿ ಅಥವಾ 5 ಹೆಸರು ತಗೊಳ್ತೀನಿ. ನಿಮ್ಗೆ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕ್ವಿಕ್ ಆಗಿ ಹೇಳ್ಬೇಕು. ಮೊದಲನೇದಾಗಿ ಡಿ.ಕೆ. ಶಿವಕುಮಾರ್. ಡಿ.ಕೆ. ಶಿವಕುಮಾರ್ ಅವರು ರಾಜಕಾರಣದಲ್ಲಿ ಬಹಳ ಮುಗ್ತಿದ್ದಾರೆ. ಆಮೇಲೆ ಸಂಘಟನೆಯಲ್ಲಿ ಬಹಳ ಒಳ್ಳೆಯ ಹೆಸರನ್ನು ಇಟ್ಕೊಂಡಿದ್ದಾರೆ. ಒಳ್ಳೆ ಒಂದು ಸಂಘಟನಾ ವ್ಯವಸ್ಥೆ ಒಳಗಡೆ ಕೆಲಸ ಮಾಡ್ತಾರೆ. ಒಳ್ಳೆ ಕೆಲಸಗಾರ. ಸಿದ್ದರಾಮಯ್ಯನವ್ರಿಗೆ ದೇವರೇ ಕೊಟ್ಟಂಥ ಒಂದು ತಾಳ್ಮೆ ಇದೆ, ಒಂದು ಒಳ್ಳೆ ಬುದ್ಧಿಶಕ್ತಿ ಇದೆ. ಆಮೇಲೆ ಬಡವರ ದೀನದಲಿತರ ಎಲ್ಲ ವರ್ಗದ ಜನತೆಯ ಬಗ್ಗೆ ಒಂದು ಕಷ್ಟ ಸುಖಗಳನ್ನು ಅರಿತು ಅವರು ಸಹಾಯಕ್ಕೆ ನಿಲ್ತಕ್ಕಂಥ ಒಂದು ಇಚ್ಛಾಶಕ್ತಿ ಅವರು ಮನಸ್ಸಿನಲ್ಲಿ ಭಾಳ ಇದೆ. ಪ್ರಧಾನಿ ಮೋದಿಯವರು ನಾನು ಅವರ ಬಗ್ಗೆ ಹೆಚ್ಚಿಗೆ ಏನು ಅಂತ ಇದಾಗಿ ತಿಳ್ಕೊಂಡಿಲ್ಲ ಪರ್ಸನಲ್ ಆಗಿ. ಆದ್ರೂ ಏನಾಗಿದೆ ಈ ದೇಶದಲ್ಲಿ ವಿರೋಧಿ ಪಕ್ಷಗಳ NDA ಅಂತ ಒಂದು ಮಾಡ್ಕೊಂಡಿದ್ದಾರೆ, ಇದೊಂದು ಮಾಡ್ಕೊಂಡಿದ್ದಾರೆ. ನಮ್ಮ ಕಾಂಗ್ರೆಸ್ನವರು ಎಲ್ಲ ಸೇರಿ ಇಂಡಿಯಾ, ಇವರು ಒಗ್ಗೂಟಾಗಿಲ್ಲದೆ ಇರೋದ್ರ ಫಲ ಅವರಿಗೆ ಚಾನ್ಸ್ ಆಗ್ತಾ ಇದೆ. ಇವರು ಎಲ್ಲ ರಾಜ್ಯಗಳವರು ಒಗ್ಗೂಟಾಗಿ ನಿಂತು ಒಂದು ಒಗ್ಗಟ್ಟಿನ ಮಂತ್ರನ ಜಪಿಸಿದ್ರೆ ಬಹುಶಃ ಅವ್ರಿಗೆ ಕಷ್ಟ ಆಗುತ್ತೆ. ಮೋದಿಯವರು ಒಂದು ಒಳ್ಳೆ ನಾಯಕತ್ವನ ಬಂದಿದ್ದಾರೆ. ನಮ್ಮ ವಿರೋಧಿ ಪಕ್ಷ ಅಂತೇಳಿ ನಾವು ಟೀಕೆ ಮಾಡೋಲ್ಲ, ಆದರೆ ಅವ್ರಿಗೆ ಎಲ್ಲ ರಾಜ್ಯಗಳನ್ನು ಸಮಾನತೆಯಲ್ಲಿ ನೋಡಿ ಎಲ್ಲರೂ ಭಾರತ ದೇಶದ ಎಲ್ಲ ಪ್ರಜೆಗಳು ನನ್ನವರು ಅಂತಕ್ಕಂಥ ಭಾವನೆ ಒಂದು ಅವರ ಮನಸ್ಸಿನಲ್ಲಿ ಇನ್ನೂ ಆಳವಾಗಿ ಬರಲಿ ಅಂತೇಳಿ ನಾನು ದೇವ್ರ ಪ್ರಾರ್ಥನೆ ಮಾಡ್ತೀನಿ. ಪ್ರಿಯಾಂಕಾ ಗಾಂಧಿಯವರು ರಾಜಕಾರಣದಲ್ಲಿ ಜಾಣ್ಮೆ ಬುದ್ಧಿಶಕ್ತಿ ಎಲ್ಲವೂ ಇದೆ. ವಂಶದಲ್ಲೇ ಬಂದಿದೆ, ಅವರ ಚೀನಲ್ಲೇ ಬಂದಿದೆ. ಅವರು ಒಂದಲ್ಲ ಒಂದು ದಿವಸ ಈ ರಾಷ್ಟ್ರ ರಾಜಕಾರಣದಲ್ಲಿ ಒಳ್ಳೆ ಪ್ರಭಾವಿ ನಾಯಕಿ ಆಗ್ತಾರೆ. ನಂದೇನಿಲ್ಲ, ನಾನು ಜೀವನದಲ್ಲಿ ಬಹಳವಾಗಿ ಹಿಂಗೆ ಬಂದಿದ್ದೀನಿ. ನಂದೇ ಆದಂಥ ರಾಜಕೀಯವಾದಂಥ ಒಂದು ವ್ಯವಸ್ಥೆ ಒಳಗೆ ಬಾಳಿದ್ದೀನಿ, ರಾಜಕೀಯನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನೆಲ್ಲಕ್ಕಿಂತ ನನಗೆ ಸಮಾನತೆ ಬೇಕು. ಸಮಾನತೆಯ ಜೊತೆಗೆ ಕೆಲವೊಂದು ಮೂಲಭೂತವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರನ ಹುಡುಕಬೇಕು. ಆ ಪರಿಹಾರನ ಹುಡುಕಿ ಜಾಣ್ಮೆಯಿಂದ ಅದಕ್ಕೆ ಪರಿಹಾರಗಳನ್ನು ಕಂಡುಹಿಡಿದು ಆ ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ಶಕ್ತಿ ಬೇಕು. ಆಮೇಲೆ ಸದಾ ಯಾವಾಗ್ಲೂ ರಾಜಕಾರಣಿಯಿಂದ ಮೇಲೆ ರಾಜಕಾರಣಿಯಾಗೇ ಇರಬೇಕು. ಯಾವಾಗಲೂ ದಿವಸದಲ್ಲಿ 24 ಗಂಟೆ ಕೂಡ ರಾಜಕಾರಣದಲ್ಲೇ. ನನ್ನ ವೃತ್ತಿ ರಾಜಕೀಯ, ಬೇರೆ ಕಡೆಗೆ ನಾವು ಮನಸ್ಸು ಕೊಡಬಾರ್ದು. ನಮ್ಮ ವೃತ್ತಿ ರಾಜಕಾರಣ. ಆ ರಾಜಕಾರಣ ಅಂದರೆ ನನ್ನನ್ನು ಜನ ನಂಬಿದ್ದಾರೆ, ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿ ನನ್ನ ರಾಜಕೀಯದಲ್ಲಿ ಇಲ್ಲಿವರೆಗೂ ಬೆಳೆಸ್ಕೆ ಬಂದಿದ್ದಾರೆ. ಅದನ್ನು ನಾನು ಎತ್ತರವಾಗಿ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನ ಕ್ಷೇತ್ರದ ಜನ ನನಗೆ ಆಶೀರ್ವಾದ ಮಾಡಿದಾರೋ ಅವರ ಆಶಾಭಾವನೆ, ಅವರಲ್ಲಿರ್ತಕ್ಕಂಥ ಭಾವನೆಗಳೇನಿದೆ ಅದಕ್ಕೆ ಯಾವತ್ತೂ ಕಳಂಕ ಬರೋದು ರೀತಿಯಲ್ಲಿ ಉತ್ತಮವಾದಂಥ ನಾಯಕತ್ವವನ್ನು ಕೊಟ್ಟು ನನ್ನ ಜನನ ಸಂತುಷ್ಟರಾಗಿ ಅವರನ್ನು ಪ್ರಾಮಾಣಿಕವಾಗಿ ಅವರ ಸೇವೆ ಮಾಡ್ತಕ್ಕಂಥ ಒಂದು ನಾಯಕತ್ವ ನನಗೆ ಬಂದರೆ ಸಾಕು.